आपका हस्बैंड का नंबर दो जी, माताड़ रहे घबराओ नको, आराम से बात करो, इधर है बोल के बोलो, नहीं तो इधर पेट्रोल पंप करने चलो. ಒಂದು ವರ್ಷ ಮೇಲೆ ಆಯ್ತು ನಾ ಹಾಕಿಸಿದ ಸ್ಟಿಕ್ಕರ್ ಇಲ್ಲ ನೋಡ್ರಿ ಈ ಸ್ಟಿಕ್ಕರ್ ಇಷ್ಟ ಇಟ್ರು ಅಣ್ಣವ್ರು. ನಿಂದ್ರಸ್ರಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ಇಷ್ಟು ಜೋಶ್ಲಿಂದ ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ ಫಸ್ಟ್ ಟೈಮು ವೆದರ್ ಫುಲ್ ಚೇಂಜ್ ಆಗಿಬಿಟ್ಟದ, ಅದು ಮಳೆ ಬರೋಂಗೆ ಕಾಣಿಸ್ತದೆ. ಹಂಗಾಗಿ ಒಂದು ಶಾರ್ಟ್ ರೈಡ್ ಹೋಗ್ಬರಮ್ಮ ಅಂತೇಳಿ ನಾನು ನಮ್ಮ ಅನ್ಪ್ಲಾನ್ ಕನ್ನಡಿಗ ಅವರಿಬ್ಬರು ಹೊಂಟಿವಿ. ಸೊ ಅವರು ವೇಟ್ ಮಾಡತ್ತಾರೆ ಎಷ್ಟೊತ್ತೈತೆ ಪಾಪ ಬಂದು ಕೇಸಿಂದ. ನಾನೇ ಒಂದು ಸ್ವಲ್ಪ ಲೇಟ್ ಅದೇ, ಆ್ಯಸ್ ಇಟ್ ಈಸ್ ನಾ ಲೇಟಾಗೇ ಇರ್ತೀನಿ ಯಾವಾಗಲೂ. ಸೊ ಅನ್ಪ್ಲಾನಡ್ ಅವರು ನಾವು ಒಟ್ಟು ಇವತ್ತು ಅನ್ಪ್ಲಾನ್ ಆಗಿ ಅವ್ರ ಸಂಗಟ ಹೊಂಟೀವಿ ನಾವು. ನೋಡ್ರಿ ಗಾಳಿ ಧೂಳಿಗೆ ಅನಿಸ್ತೀರ ನೀವು ರೈಡರ್ಸ್ ಆಗಿ ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ, ಸುಮ್ಮನೆ ಹೊಂಟಿವಿ ಹಂಗೆ ಎಲ್ಲಾರ ಓಕೆಸಿ ಒಂದು ಸ್ವಲ್ಪ ಕಾಫಿ ಗಿಫಿ ಮಾಡ್ಕೊಂಡು ಕುಡಿಯಮ್ಮ ಅಂತೇಳಿ. ಸೊ ಕಾಫಿ ರೈಡ್ ಮಾಡ್ಲಾರ್ದು ಭಾಳ ದಿನ ಆಯ್ತಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಕಾಫಿ ಗಿಫಿ ಮಾಡ್ಕೊಂಡು ಹೋಗಿ ಅಂತೇಳಿ ಕಾಫಿ ರೈಡ್ ಮಾಡಕ್ಕೆ ಹೊಂಟಿವಿ. ಒಟ್ಟು ನಮ್ಮ ಸಡನ್ದಾಗ ಬರ್ಬಾರ್ದು ಅಂದ್ಕೊಂಡು ಮಳೆ ಆಲ್ರೆಡಿ ಇಲ್ಲಿ ನಾವು ಕೋಡ್ಲಾ ಕ್ರಾಸ್ ದಾಟದ ಮೇಲೆ ಫುಲ್ ಮಳೆ ಬಂದದ ನೋಡ್ರಿ. ಈಗ ಪೂರಾ ರೋಡೆಲ್ಲ ತೊಯ್ದು ಹೋಗ್ಯದ ಫುಲ್. ಅಲ್ಲಿ ಅನ್ಪ್ಲಾನಡ್ ಗಾಡಿಯವ್ರಿಗೆ ನೋಡ್ರಿ ಪೂರಾ ನೀರೆಲ್ಲ ಸಿಡ್ಲತ್ತವ ನಮಗೆ. ಅಲ್ಲೇ ಆಲ್ರೆಡಿ ಸಿಡ್ಲದೆಲ್ಲ ಹೊಡ್ಯತ್ತದ. ಸೊ ಸೇಡಮ್ಗೆ ಯಾಕೋ ಮಳೆ ಆವರ್ಲ ಸೇಡಮ್ ಬಿಟ್ಟು ಕೇಸಿಂದ ಎಲ್ಲ ಕಡೆ ಹೊಡ್ಲತ್ತದ. ಇಲ್ಲಿ ಆಲ್ರೆಡಿ ಮುಂದೆ ಆದಲ್ರಿ ಮಳೆ. ಮಸ್ತ್ ಬಿದ್ದವ್ರಿ ನೋಡ್ರಿ, ನೀರೆಲ್ಲ ನಿಂತಾವ ರೋಡಿಗೆ. ನಮಗೆ ಇದಕ್ಕೆ ಒಂದು 3-4 ಕಿಲೋಮೀಟ್ರ್ನೂ ಇಲ್ಲ ಸೇಡಮ್ಗೆ ಇಲ್ಲಿಗೆ. ಇಷ್ಟು ಬಂದ ನೋಡ್ರಿ ಮಳೆ. ಒಂದೂವರೆ ಕಿಲೋಮೀಟ್ರ್ ಅಷ್ಟೆ. ಹೌದು ಫಸ್ಟು ಏನಂತಾರಪ್ಪ, ಮೊದಲ ಮಳೆದಾಗ ನಾವು ತೊಯ್ಸ್ಕೊತ ಹೊಂಟೇವ್ರಿ ರೈಡ್ನ ನಾವು. ಬ್ಯಾಗ್ ವಾಟರ್ ಪ್ರೂಫ್ ಅದೇನ್ರಿ ನಿಮ್ಮದು? ಮಳೆ ಬಂತು ನೋಡ್ರಿ ಅಂತ ಫಸ್ಟ್ ಮಳೆ. ಮಳೆ ಎಷ್ಟು ದಿನ ಆಯ್ತು ನಾವು ಇದು ಸತತ ನಮಗೆ 43 ಡಿಗ್ರಿ ಹಾಕಿ ಜಡಿತು ಇಷ್ಟು ದಿನ ಬಿಸಿಲು. ನೀವು ನಿಂದ್ರಿ, ನಿಮಗೆ ಯಾರು ಬೇಡ ಅಂದಾರ? ಅಲ್ಲೆಲ್ಲ ಸೈಡಿಗೆ ಹಾಕೊಂಡು ನಿಂದ್ರಿ, ಕ್ಯಾಮ್ರಾ ಎಲ್ಲ ಸೇಫ್ ಮಾಡ್ಕೊಂಡ್ಯಾರ. ಹೆವಿ ಗಾಡಿ ಅದ ನೋಡ್ರಿ. ಅಲ್ಲಿಗೆ ಅವ್ರು ದಾಟ್ಲಿಕ್ಕೆ ಅನ್ಸ್ಲತ್ತಾರ ಈಗ ಅವ್ರು ಗಾಡಿನ ನಿಂದ್ರಿಸ್ಕೊಂಡ್ಬಿಟ್ರಿ. ಈಗ ಅಲ್ಲಿ ಫುಲ್ ರೋಡ್ ನೋಡ್ರಿ ಈಗ ಹೆಂಗೆ ಕಾಣಿಸ್ಲತ್ತ ವೈಟ್. ಬರ್ರಿ ಇಲ್ಲಿ ಮುಂದೆ ಊಫು ಮಾಡ್ತದ ಇಲ್ಲಿ. ನಿಂದ್ರಸ್ರಿ ಏನ್ರಿ ಇದು ಗಾಳಿ? ಕಸ ಎಲ್ಲ ಕಿತ್ಕೊಂಡು ಹೊಂಟದ, ಗಾಡಿ ಮಂಗಿಸ್ಬಿಡ್ತೀನಿ ನಾ ಹೋಗಿ. ಅಲ್ಲಿ ದಬ್ಲತ್ತದ್ರಿ ಹಾಕಿ ಇನ್ನ ಕೊಡ್ಲಾಕೆ ಮುಟ್ಟಿಲ್ಲ ನಾವು. ಲದಾಖ್ ಇಲ್ಲೇ ತೋರ್ಸತ್ತದ ನಮಗೆ ಗಾಡಿ ದಬ್ಲತ್ತದ್ರಿ ಒಂದು ಸೈಡು. ನಾ ಬೇಡ ಅಂದ್ರು ನನ್ನ ಮಕ್ಕಳದು ಒಂದೊಂದಲ್ಲ ಅಣ್ಣ, ನನ್ನ ಮಕ್ಕಳದು ಒಂದೊಂದಲ್ಲ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಬರೀ ಇಂಥದೆಯ. ಫುಲ್ ಮಜಾ ಹೊಂಟದ. ನಾವು ಇಂಟರ್ಕಾಮ್ ಫೀಲ್ ಇಲ್ಲಿ. ನಾನು ಅನ್ಪ್ಲಾನರ್ ಕನ್ನಡಿಗ ಅವ್ರು ಕಾಲ್ನಾಗ ಕನೆಕ್ಟ್ ಆಗಿ ಇಬ್ರು ಮಾತಾಡ್ಕೊಂಡು ಹೊಂಟ್ಬಿಟ್ವಿ. ಹಂಗೆ ನಾವು ಮಳೆ ಹೊಡ್ಲತ್ತದ, ಅದು ಗೊತ್ತೇ ಆಗಲ್ಲ ನಮಗೆ. ನಮ್ಮನ್ನು ನಾವು ಮಾತನಾಗ ಬ್ಯುಸಿ ಇದ್ದೀವಿ. ಅದು ಫಸ್ಟ್ ಮಳೆ ಇಲ್ಲೋಡ್ರಿಗೆ ಅವ್ರು ಎಷ್ಟು ಎಂಜಾಯ್ ಮಾಡತ್ತಾರ ಕನ್ನಡ. ಗಾಳಿ ಇರಬಾರ್ದು, ಮಳೆ ಬರಬೇಕು. ಡಿಂಗ್ ಟ್ಯಾಡ್ಯಾ ಮಳೆ ಹೋಗ್ಕೊಂತ ಅಲ್ಲಿ ಹೋಲತ್ತ ನೋಡ್ಗ. ನರಿನೇ ಅದಲ್ರಿ ಅದು, ಹೋಯ್ತ್ರಿ ಅದು ನರಿ ಇತ್ತು. ನನಗಂತೂ ಕಂಟೆಂಟ್ ಸಿಕ್ಕಿತ್ತು. ಸೊ ನೋಡ್ರಿ ಮಳೆ ಹಿಂಗೆ ಉಡ್ಲತ್ತದ. ಮತ್ತೆ ಕೊಡ್ಲದ ಬಂದು ಸಿಗಿಬಿದ್ದೀವಿ. ಇಲ್ಲೊಂದು ಹಾಲಿನ ಪ್ಯಾಕೆಟ್ ತೊಗೊಂಡು ಒಂದು ಕಾಫಿ ಮಾಡಮ್ಮ ಅಂತೇಳಿ ಬಂದೀವಿ. ಬಟ್ ಇಲ್ಲ ಕೊಡ್ಲದಾಗಿಲ್ಲ. ಬೇಗ ಕೊಡ್ಲ ತೋರಿಸಿದ್ರು ನೀವು ಉಗುಳ್ತೀರಿ. ಸೊ ನೆಕ್ಸ್ಟ್ ಎಲ್ಲಾರೇ ಹೋಗಮ್ಮ ಬೇರೆ ಪ್ಲೇಸಿಗೆ ಅಂತ ಹೋಗೋಕೆ ಅಂದ್ಕೊಂಡೆವು. ಬಟ್ ಮಳೆ ಇಲ್ಲೇ ಹೊಡ್ಲತ್ತದ ಎಷ್ಟುಗನ. ಒಂದು ಸ್ವಲ್ಪ ಇಲ್ಲಿ ಕೊಡ್ಲಾ ಬಸ್ ಸ್ಟ್ಯಾಂಡ್ದಾಗ ನಿಂತು ಅಲ್ಲಿಂದ ಮತ್ತೆ ಮಳೆ ನಿಂತ ಮೇಲೆ ಮತ್ತೆ ಕಂಟಿನ್ಯೂ ಹೋಗಿ ಬರ್ರಿ ಒಂದೊಂದು ಎಕ್ಬಫನ ಏನಿರ್ತೀವಿ ನಾವು. ಫುಲ್ ಜೋರು ಹೊಡ್ಲತ್ತದ ಮಳೆ. ಎಲ್ಲಿದ್ದೀರಿ? ಪೂರ ತೊಯ್ದೋಯ್ತು. ಏನಾಗ ಅಂದ್ರೆ ರೇನ್ ಕವರ್ ಅವೆಲ್ಲ ಇದು ಮಾಡಲ್ಲ. ಅವತ್ತಿನ ದಿವಸ ನಮಗೆ ಹೆಂಗೆ ಜಡಿತದ ಮಳೆ. ಇಲ್ಲಿ ಕೊಡ್ಲಾಕ ಬಂದೀವಿ. ಇಲ್ಲಿ ಯಾವಾಗಲೂ ಇಲ್ಲಿ ಬಂದಾಗ ಬೇಕ್ರಿದಾಗ ಎಕ್ಬಾಫ ತಿಂದು ಹೋಗ್ತೀವಿ. ಇಲ್ಲಿ ಭಾಳ ಒಂದು ವರ್ಷ ಮೇಲೆ ಆಯ್ತು ನಾ ಹಾಕಿಸಿದ ಸ್ಟಿಕ್ಕರ್ ಇಲ್ಲ ನೋಡ್ರಿ. ಈ ಸ್ಟಿಕ್ಕರ್ ಇಷ್ಟ ಇಟ್ರು ಅಣ್ಣವ್ರು. ಸೊ ಕೊಡ್ಲಾ ಈ ಬೇಕ್ರಿ ಅಣ್ಣವ್ರು ಭಾಳ ಸಪೋರ್ಟ್ ಮಾಡ್ತಾರೆ. ಇವ್ರೆ ಏನ್ರಿ? ಥ್ಯಾಂಕ್ ಯು ಅಣ್ಣ. ಭಾಳ ದಿನ ಹಿಡ್ದು ಇಟ್ರಿ ನಮ್ಮದು ಸ್ಟಿಕ್ಕರ್. ಹೊಸರಡಿಗೆ ಕೇಕ್ ಪ್ಯಾಲೇಸ್ ಈಗ ಹೊಲಕ್ಕೆ ಇಲ್ಲಿದೆ ಬರ್ತೇವೆ. ಥ್ಯಾಂಕ್ಸ್ ಅಣ್ಣ.
ಸೊ ಸರಡ್ಗಿ ಕೇಕ್ ಪ್ಯಾಲೇಸ್ ಅಂತೇಳಿ ಒಂದು ವರ್ಷದ ಮೇಲೆ ಆಯ್ತು ನಾವು ಸ್ಟಿಕ್ಕರ್ ಹಾಕಿ ಹಂಗೆ ಇಟ್ಟರು ಅಣ್ಣವ್ರು ಪಾಪ ಬಂದವರಿಗೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಸತ್ತಾರಂತ. ಸೊ ಇದು ಏನಂತಾರೆ ನಾವೇನು ಹೇಳೋಗಿಲ್ಲ ಏನಿಲ್ಲ, ಸುಮ್ಮ ಒಂದು ಸ್ಟಿಕ್ಕರ್ ಹಾಕ್ತೀವ್ರಿ ಅಂತಂದ್ರೆ ಹಾಕ್ಸಿದ್ರು. ಅದು ಪಾಪ ಎಷ್ಟು ಸರಿ ಕಿತ್ತಿದ್ರು ಅದು ಹಂಗೆ ಮತ್ತೆ ಅಂಟಿಸ್ಯಾರಂತ ಮತ್ತೊಂದು 2 ಹಾಕಂತಂದ್ರೆ ಹಾಕಿದೆವು. ಒಂದೊಂದು ಸರಿ ನಮಗೆ ಗೊತ್ತಿರಲಾರ್ದವ್ರು ನಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ನಮಗೆ ಗೊತ್ತಿರೋರೇ ಭಾಳಷ್ಟು ಜನ ಸಪೋರ್ಟ್ ಮಾಡಲ್ಲ, ಅದೇ ಬೇಜಾರತ್ತು. ಅವ್ನು ಕೊಡಪ್ಪ ಸಣ್ಣದು ಅಲ್ಲಿ ಬಿಟ್ಟು. ಹಾಂ ಅಪ್ಪ ಹಾಂ ಡ್ರೋನ್ ಶಾಟ್ ಮಾಡಿ. ನೀವು ಭೇಟಿ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಹೌದಾ, ಇವತ್ತು ನಾನೇ ಬಂದಿನಲ್ಲ ಇಲ್ಲಿಗೆ. ಇದು ಟೂರ್ ಬ್ಯಾಗ್ ಇತ್ತು. ನಿಮ್ಮ ಹೆಸರು ಮಹೇಶ್. ಹಾಂ ರೀ ಹಾಂ ಯೂಟ್ಯೂಬ್ನಾಗ ನಾವು ಆರಾಮ್ ಬಾಲರಾಜ್. ನಮಸ್ಕಾರಪ್ಪ. ನಮಸ್ಕಾರ. ಆರಾಮ ರೀ? ಹಾಂ ಆರಾಮ ರೀ. ಹೌದು ಸರ್ ಇಲ್ಲೇ ಇದ್ದೀರಲ್ಲ ರೀ? ಆರಾಮ. ಹಾಂ ಆರಾಮ ರೀ. ಸೊ ಹಿಂಗೆ ಕೊಡ್ಲಲ್ಲಿಂದ ಹೋಗೋ ಟೈಮಿಗೆ ಇಲ್ಲಿ ನಮ್ಮ ಬಾಲರಾಜ್ ಅವ್ರದ್ದು ಕೊಡ್ಲಾಕ ಚಾಯ್ ಕೆಫೆ ಅಂತೇಳಿ ಒಂದು ಕೆಫೆ ಮಾಡಿರ. ಸೊ ಅವ್ರಿಗೆ ಭೇಟಿ ಹಂಗೆ ಹೊಂಟಿರಿ. ಬಾಯ್ ರೀ. ಬಾಯ್. ನಮ್ಮ ಬಾಲರಾಜ್ ಅವರು ಕರೆಸಿ ಕಾಫಿ ಅದು ಕುಡಿಸಿ ಕಳ್ಸತ್ತಾರಲ್ಲಿಂದ. ಸೊ ನಾವು ಕಾಫಿ ಕುಡ್ಲಿಕ್ಕೆ ಹೋಗಂತೇಳಿ ಹೊಂಟಿದ್ದೆವು, ಬಟ್ ಇಲ್ಲೇ ಕಾಫಿ ಕುಡ್ದು ಕಳಿಸಿದ್ರು. ಥ್ಯಾಂಕ್ ಯು ರೀ ಬ್ರದರ್. ಬಾಯ್. ಹಾಂ ಓಕೆ ರೀ. ಕೊಡ್ಲಾದ ಒಂದು 2-3 ವಿಡಿಯೋಗಳು ಬಿಟ್ಟಿನಿ ಕಂಟಿನ್ಯೂ. ಸೊ ಹಂಗಾಗಿ ಕೊಡ್ಲಾ ತುಂಬ ವೈರಲ್ ಆಗಿಬಿಟ್ಟು ನನ್ನ ವಿಡಿಯೋಗಳು. ಆಮೇಲೆ ಬಾಲರಾಜ್ ಅಂತೂ ಮೊದಲಿನ ಪರಿಚಯ ಇದ್ದನು ನನಗೆ. ಈ ಸೋಷಿಯಲ್ ಮೀಡಿಯಾಲಿಂತ ಇನ್ನೇ ತಗೋದ್ರೂ ₹1 ಬಂದಿಲ್ಲ, ಅದು ಬೇರೆ ಮಾತು. ಬಟ್ ಹಿಂಗೆಲ್ಲ ನಿಂದಿರಿಸಿ ಮಾತಾಡೋದ ಖುಷಿ ಮುಂದೆ ಹಿಂಗೆ ಏನು ನಾವು ಎಲ್ಲೆಲ್ಲಿ ರೀಚ್ ಆಗಿ ಒಂದು ಗೊತ್ತಾಗ್ತದಲ್ಲ, ಆ ಖುಷಿನೇ ಮೇನ್ ಅದ ನನಗೆ. ಭಾಳ ಖುಷಿ ಆಯ್ತು. ಎಲ್ಲರಿಗೂ ಥ್ಯಾಂಕ್ಸ್. ಕರೆಸಿ ಚಹಾ ಕುಡಿಸಿ ಹೋಗೋರಿಗೆ ಕೈ ಮಾಡ್ಕೇಸಿ ಎಷ್ಟು 1-2-3 ಕರಿಲತ್ತಾರ ನಂಗೆ ಕೇಳೇ ಇಲ್ಲ. ಹಂಗೆ ನಾವು ವಿಡಿಯೋ ಮಾಡ್ಕೊಂಡು ಹೊಂಟಿದ್ದೆ. ಥ್ಯಾಂಕ್ ಯು ರೀ ಬಾಲರಾಜ್. ನೋಡಿರಿ ಯಾರೇ ಯಾದಗಿರಿ ರೂಟ್ ಹೊಂಟಿದಾರಪ್ಪ ಅಂತಂದ್ರೆ ಕೊಡ್ಲಾದಾಗ ಕೊಡ್ಲಾ ಚಾಯ್ ಕೆಫೆ ಅಂತೇಳಿ ಕೆಫೆ ಮಾಡಿರ. ಯೂತ್ಗಳಾಗಿ ನಾವು ಏನೋ ಹೊಸ್ದಾಗಿ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ನೀವು ಯಾರು ನಾನು ವಿಡಿಯೋ ನೋಡ್ಲತ್ತೀರಿ ಒಂದು ಸಾರಿ ಕೊಡ್ಲಾ ಚಾಯ್ ಕೆಫೆಗೆ ನೀವು ವಿಸಿಟ್ ಮಾಡಿರಿ. ಸೊ ನಾವು ಕೊಡ್ಲಾದಾಗ ಎಷ್ಟು ಜನ ನನಗೆ ಗುರುತಿಡ್ಲತ್ತಾರ ಅಂದರೆ ಈ ಗುಡ್ಡನೇ ಮಲ್ಲೈ ಗುಡ್ಡ ಅಂತಾರಂತ ಇದಕ್ಕೆ. ಸೊ ಈ ಗುಡ್ಡನೇ ಮೇನ್ ಒಂದು ಪಾತ್ರ ವಹಿಸ್ತದೆ. ಯಾಕಂತಂದ್ರೆ ಇದ್ರದ್ದೇ ಒಂದು 2-3 ವಿಡಿಯೋ ಬಿಟ್ಟಾಗ ನನಗೆ ಎಷ್ಟು ಜನ ಕೊಡ್ಲಾದಾಗ ಕುಣಿಡ್ಲತ್ತಾರ ಅಂದ್ರೆ ಖಾಲಿ ನಂಗೆ ಗಾಡಿ ನೋಡೋದು ಎಸ್ ಡಿ ಆರ್ ಅಲ್ಲತ್ತಾರ. ಈ ಖುಷಿ ತಾಳಕ್ಕಾಗಲ್ಲ. ನಾವು ಕರೆ ಹೇಳ್ತೀನಿ, ನಾನು ಎದೆ ಮುಟ್ಕೊಂಡು ಹೇಳ್ತೀನಿ. ಈ ಖುಷಿ ಮುಂದೆ ಏನೂ ಇಲ್ಲ. ಆ ಒಂದು ಯಾವುದೋ ಒಂದು ಊರಿಂದ ವಿಡಿಯೋ ಬಿಟ್ಟಾಗ ಅಲ್ಲಿ ರೀಚ್ ಆಗಲಿಲ್ಲ ಅಂತಂದ್ರೆ ಅದು ನಮಗೆ ಸ್ಯಾಟಿಸ್ಫೈ ಆಗಲ್ಲ ಅಂತ ತಿಳ್ಕೊರಿ. ನಾವು ಯಾವ ಊರಿಗೆ ಹೋಗಿರ್ತೀವಿ, ಯಾವ ಊರಿಂದ ವಿಡಿಯೋ ಬಿಡ್ತೀವಿ, ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ರೀಚ್ ಆಗಿ ಅಲ್ಲಿಂದ ಒಂದು ಸ್ವಲ್ಪ ಕಮೆಂಟ್ಸ್ಗಳು ಬಂದಾಗ ನಮಗೆ ಇಷ್ಟು ಖುಷಿ ಆಗ್ತದೆ. ಸೊ ಅದಕ್ಕೆ ಹೇಳ್ತೀನಿ ನಾ ಯಾವಾಗೂ ಕಮೆಂಟ್ ಹಾಕ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತೇಳಿ. ಯಾವುದೇ ಒಂದು ಊರಿಂದ ವಿಡಿಯೋಗಳು ಬಿಟ್ಟಾಗ ಅವ್ರು ಲೋಕಲ್ದಾಗ ಶೇರ್ ಮಾಡ್ಕೊಂಡಾಗ ಅವ್ರ ಊರಿಂದ ವಿಡಿಯೋ ನಾವು ಬಿಟ್ಟಿವಿ ಅಂತೇಳಿ ನಮ್ಮದು ಒಂದು ಕಾನ್ಸೆಪ್ಟ್ ಏನದ, ನಮ್ಮ ಕಡೆ ಇರೋ ಪ್ಲೇಸ್ಗಳು ಎಲ್ಲರಿಗೂ ತೋರಿಸ್ಬೇಕಂತೇಳಿ. ಸೊ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ನಾ ವರ್ಕ್ ಮಾಡ್ತೀನಿ. ಸೊ ಅದಕ್ಕಾಗಿ ಜಾಸ್ತಿ ನೀವು ನನಗೇನು ಸಪೋರ್ಟ್ ತೋರಿಸ್ಬೇಕಪ್ಪ ಎದ್ರಾಗಂತಂದ್ರೆ ನಮ್ಮ ಒಂದು ವಿಡಿಯೋಗಳಿಗೆ ಶೇರ್ ಮಾಡಿದಿರಪ್ಪ ನೀವು ಅಂತಂದ್ರೆ ನಿಮ್ಮ ಊರ ಕಡೆಯಿಂದ ನನಗೆ ಸಪೋರ್ಟ್ ಏನಾರ ತೋರಿಸ್ಬೇಕು ಅನಿಸಿತಪ್ಪ ಅಂತಂದ್ರೆ ನೀವು ಫಾಲೋ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಶೇರ್ ಮಾಡಿದ್ರೆ ಅಂತ ತಿಳ್ಕೊರಿ. ಸೊ ನನ್ನ ವಿಡಿಯೋ ಜೊತೆಗೆ ನಿಮ್ಮ ಊರಿಂದ ಯಾವ ಪ್ಲೇಸ್ ನಾವು ಏನು ತೋರಿಸಿವಿ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಾಗ್ತದೆ. ನಿಮ್ಮ ಊರಾಗೆ ಶೇರ್ ಮಾಡ್ಕೋರಿ, ಇಲ್ಲ ಅಂತಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ ಆ ವಿಡಿಯೋಕ್ಕೆ ಪುಷ್ ಮಾಡ್ತದೆ. ಸೊ ಹಂಗಾಗಿ ನೀವು ಆಲ್ಮೋಸ್ಟ್ ಶೇರ್ ಮಾಡಿರಿ. ಶೇರ್ ಮಾಡಿದಾಗ ನಮ್ಮ ವಿಡಿಯೋಗಳು ರೀಚ್ ಆಗ್ತವೆ. ನಾವು ತೋರಿಸಿದ್ದಕ್ಕೂ ನಮಗೆ ಖುಷಿ ಅನ್ನಿಸ್ತದೆ, ನಿಮ್ಮ ಊರನ್ನೂ ಒಂಥರ ಎಲ್ಲರೂ ನೋಡ್ದಂಗೆ ಅನ್ನಿಸ್ತದೆ. ಸೊ ಇಲ್ಲೇನು ನಾವು ಟರ್ನಿಗೆ ಒಂದು ಸರಿ ಕಾಫಿ ಮಾಡ್ಕೊಂಡು ಕುಡ್ದಿದ್ದೆವು. ಸೊ ಆ ಪ್ಲೇಸಿಗೆ ಹೊಂಟೀನಿ. ಈಗ ಮಳೆನೂ ಹೊಂಟೋದಲ್ಲ, ಹಾಗಾಗಿ ಒಂದು ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡೆವು. ಫಸ್ಟ್ ಬೆಳಕು ಇರಬೇಕಲ್ಲ, ಬೆಳಕು ಇಳಿಲತ್ತದ ಆಲ್ರೆಡಿ. ಹಾಗಾಗಿ ಇಲ್ಲೇ ಎಲ್ಲರೂ ಸನಿ ಇದ್ದಲ್ಲಿ ನೋಡೋಂಬಂದ್ರೆ ಮತ್ತು ಇದೇ ಸನಿ ಇತ್ತು, ಇಲ್ಲಿಗೆ ಹೊಂಟೀವಿ. ಕ್ರೇಜಿ ರೈಡ್ ಇದು, ಕ್ರೇಜಿ ಅಂದ್ರೆ ಕ್ರೇಜಿ ರೈಡ್. ಅನ್ಪ್ಲ್ಯಾನ್ಡ್ ಜೊತೆಗೆ ಬಂದು ಅನ್ಪ್ಲ್ಯಾನ್ಡಾಗೆ ಬಂದೀವಿ. ಸೊ ಇದೇ ನೋಡ್ರಿ ನಮ್ಮ ಪರ್ಸ್ನಲ್ ಫೇವ್ರೇಟ್ ಇದು. ಈ ಪ್ಲೇಸ್ ಏನದ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು. ಮಜಾ ಬರ್ತದೆ ಇಲ್ಲಿ ಬಂದಾಗ ಒಂದ್ಸರಿ ನನಗೆ ಭಾಳ ಖುಷಿ ಆಗ್ತದೆ. ಅದ್ರಾಗ ಗ್ರೀನ್ರಿ ಇರುವಾಗ ಇನ್ನೂ ಭಾರಿ ಅನ್ನಿಸ್ತದೆ. ಸೊ ನೋಡ್ರಿ ಕ್ರೇಜಿ ಪ್ಲೇಸ್ ಇದು, ನನಗಂತೂ ಭಾಳ ಇಷ್ಟ. ನಾ ಇಲ್ಲಿ ಒಂದು 2-3 ಸರಿ ಆಯ್ತು ಹೊಂಟೀನಿ. ಸೊ ಈ ಸೈಡ್ ಹೋದ್ರೆ ನಾಚೋರ್ ಬರ್ತದೆ, ಹೆಂಗೆ ಹೋದ್ರೆ ಅಂದ್ರಿಕಿ. ಸೊ ಮಸ್ತ್ ಪ್ಲೇಸ್. ನಮ್ಮ ಕಡೆಗೆ ಅದು ನನಗೆ ಚಂದ ಅನ್ನಿಸ್ತದೆ. ನಿಮಗೆ ಹೆಂಗೆ ಅನ್ನಿಸ್ತದೆ ಗೊತ್ತಿಲ್ಲ, ಬಟ್ ಡೈಲಿ ನೋಡೋರಿಗೆ ಏನು ಅನ್ಸಲ್ಲ.
ನಾ ಇಲ್ಲಿ ಒಂದು ಟೈಮ್ ನಾನು ನಮ್ಮ ನಮ್ಮ ಅಭಿಷೇಕ್ ಅವ್ರು ಬಂದಾಗ ಇಷ್ಟು ಗ್ರೀನ್ರಿ ಇತ್ತು. ನಾವು ಕರೆಕ್ಟ್ ಟೈಮಿಗೆ ಒಂದು ನವೆಂಬರ್ ಡಿಸೆಂಬರ್ನಾಗ ಬಂದಿದ್ದೇವೆ ನಾವು. ಅಲ್ಟಿಮೇಟ್ ಕ್ರೇಜಿ ಇತ್ತು. ಇಲ್ಲಿ ಇಂಥ ಜಾಗದಾಗ ಬಂದು ನಿಂತಾಗ ನಮ್ಮ ಕಣ್ಣು ಎಷ್ಟು ದೂರ ನೋಡ್ತದ ಅದು ನೋಡ್ಬೇಕಂತ ನಾವು. ಅದಕ್ಕೆ ಕಣ್ಣಿಗೆ ಎಕ್ಸಸೈಸ್ ಅಂತದ, ನಾವು ಎಷ್ಟು ದೂರ ನೋಡ್ಲತ್ತೀವಿ ನಾವು. ಸೊ ಅಲ್ಲಿ ಕಾಣಿಸ್ತದ ನೋಡ್ರಿ ಗುಡ್ಡ, ಇಷ್ಟು ಅಲ್ಟಿಮೇಟ್ ಕಾಣಿಸ್ಲತ್ತದ. ಅದು ನಾ ಎಷ್ಟು ಹೇಳಿದ್ರು ನಿಮಗೆ ಕ್ಯಾಮ್ರಾ ಅಷ್ಟುಗನ ನಿಮಗೆ ಕ್ಯಾಪ್ಚರ್ ಮಾಡಲ್ಲ ಆ ಟೈಪು. ಬಟ್ ಅದು ಇಲ್ಲಿ ಬಂದು ಫೀಲ್ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಇರ್ತದೆ ಅಂತ ಇವ್ರು. ಇಬ್ಬರು ವಿಡಿಯೋ ಮಾಡ್ಕೊಂತ ಹೋಗ್ಬಿಟ್ಟು ಈಗ ಮಗ್ಗ ಹಾಲತ್ ನೋಡ್ರಿ ಹಂಗೆ ಮತ್ತೊಂದು ನಮ್ಮ ತೊಳಿಬೇಕು ಮನೆ. ಸೊ ಈಗ ಕಾಫಿ ಮಾಡೀವಿ, ಮತ್ತೊಂದು ಮಗ್ ತಂದು ಹೊಸದು ಕಂಡಿಡ್ದು ಏನು ಒಳಗಾಗಲ್ಲ. ನಮ್ಮ ಅನ್ಪ್ಲಾನಡ್ ಅವ್ರು ಇವತ್ತು ಮಗ್ ಯಾವಾಗೂ ಅವರೇ ತರ್ತೀವಿ, ಇವತ್ತು ಅವರೇ ಮರ್ತು ಬಂದಾರ. ಸೊ ಹಂಗಾಗಿ ದೇಸಿ ಜುಗಾಡ್. ಸೊ ಅನ್ಪ್ಲಾನಡ್ ಕನ್ನಡಿಗಾಗಿ ಅನ್ಪ್ಲಾನಡ್ ಗ್ಲಾಸ್ ಮಾಡಿದ್ದೀನಿ. ಈ ಮಜಾ ಅಲ್ಲ, ನೀವು ಇಲ್ಲಿ ಬಂದು ಕಾಫಿ ಯಾರ ಟೀ ಯಾರೇ ಕುಡಿದ್ರೆ ಬರ್ತದೆ. ಮತ್ತು ಹಿಂಗೆ ದಾರು ಕುಡಿದ್ರೆ ಬರಲ್ಲ, ಕಾಫಿ ಟೀ ಅಷ್ಟೇ ಕುಡಿಬೇಕು ಈ ನೇಚರ್ ಜೊತೆಗೆ. ಮತ್ತು ನೀವೇನ್ರ ಹಿಂಗೆ ದಾರು ಗೀರು ತಂದು ಕುಡಿತೀನಿ ಅಂತಂದ್ರೆ ಇಷ್ಟು ಟೇಸ್ಟ್ ಬರಲ್ಲ. ಸೊ ಈಗ ಒಂದು ಕಾಫಿ ಅದೆಲ್ಲ ಮಾಡ್ಕೊಂಡು ಕುಡಿದು ರಿಟರ್ನ್ ಹೊಂಟೀನಿ. ಅಲ್ಲೇನೂ ಲಾಗ್ ಮಾಡಲಿಲ್ಲ, ಭಾಳ ದಿನ ಆಗಿತ್ತು. ಹೊರಗೆ ಬಂದು ಕೇಸಿಂದ ಒಂದು ಕಡೆ ಕುಂತು ಕಾಫಿ ಮಾಡ್ಕೊಂಡು ಕುಡಿದು ಈ ಒಂದು ಕಾಫಿ ರೈಡ್ ಭಾಳ ದಿನ ಆಯ್ತು ನಾ ಮಾಡಲಾರ್ದು. ಸೊ ಹಂಗಾಗಿ ಅದೊಂದು ಫೀಲ್ ಇರ್ತದೆ, ಅದು ಫೀಲ್ ಮಾಡಿಕೊಂಡು ಅಲ್ಲೇ ಮಾತಾಡ್ಕೊಂಡು ಕುಂತೆ ಎಷ್ಟೋ ತನಕ. ಹಂಗಾಗಿ ಮೊಬೈಲ್ನ ಮಾಡಿದ್ದೆ, ಅದೇ ಹಾಕೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಏನರ ಇಷ್ಟ ಅನಿಸಿತಪ್ಪ ಅಂತಂದ್ರೆ ಫಸ್ಟು ಒಂದು ಮಳೆ ಬರ್ತದೆ ಅಂತ ಗೊತ್ತಿದ್ದೆ. ಇವತ್ತಿನ ಕ್ಲೈಮೇಟ್ ನೋಡಿಕೊಂಡೆ ಹೊರಗೆ ಬಂದೆವು. ರೈಡ್ ಅಂತೂ ಎಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಸಂಡೇನೂ ಇತ್ತು, ಆಮೇಲೆ ಕೆಲಸನೂ ಇರಲಿಲ್ಲ. ಅನ್ಪ್ಲಾನಡ್ ಅವ್ರಿಗೆ ಒಂದು ಕಾಲ್ ಮಾಡಿದೆ, ಹಾಂ ನಡ್ರಿಯೋಣ ಹೋಗೋಮಂತಂದ್ರು. ಸೊ ಹಂಗಾಗಿ ಬಂದುಬಿಟ್ಟೆವು. ಸೊ ಇಲ್ಲೊಬ್ಬರು ನಡ್ಕೊಂಡು ಹೊಂಟಾರ. ಸೊ ಅವರಿಗೆ ಒಂದು ಹೆಣ್ಮಗಳು ಹೊಂಟಾರ. ಸೊ ಹಂಗಾಗಿ ವಾಪಸ್ ಹೊಂಟಿವಿ, ನೋಡಮ್ಮ ಏನಾಗ್ಯದ ಏನಿಲ್ಲ ಅಂತ ಕೇಳಮ್ಮಂತಾರೆ. ಸೊ ಯಾಕಂತಂದ್ರೆ ಒಬ್ಬರು ಹೆಣ್ಮಕ್ಳು ಬಂದಾಗ ಅನ್ಸೇಫ್ ಇರ್ತದೆ. ಸೊ ಹಂಗಾಗಿ ಮಾತಾಡ್ಲಕ್ಕೆ ಹೊಂಟೀವಿ. ಯಾರ್ರೀ ಏನು ಪಾದಯಾತ್ರೆ ಹೋಲತ್ರ ಏನ್ರಿ? ಕೋನೆ साइड का करो ना साइड। कौन सा कहीं से आ रहे हैं आप? देवरा बिहार। इधर कहीं को बिहार से इधर चलते आ रहा ना जी इतना का रात में। किधर है कंपनी में? फिर आप किधर जा रहे हो? बेटा अभी किधर जाओगे आप इस टाइम पे? गुस्सा हुआ तो ठीक है, चप्पल नहीं पैर में किधर तो जाओगे? मैडम ये अनसेफ जगह है, इधर ऐसा चल रहे थे नको फिरो। मैं उधर जाके वापिस है आपको देखे कंपनी में काम करता है। ನಾ ಏನು ಅನ್ಕೊಂಡ್ರಿ ಅಣ್ಣ ಇವರಿಗೆ ದೇವ್ರಲಿಂದ ಹೊಂಟ್ರೇನೋ ಪಾದಯಾತ್ರೆ ಹೊಂಟಿರ್ಬೇಕಂತ ಅಲ್ಲಿಗೆ ಹೋಗಿ ವಾಪಸ್ ಬಂದಿನಿ ರೀ. ನಾ ಒಬ್ಬನೇ ಹೋಗಿ ಹೆಂಗೆ ಬರಲ್ಲ ಅಂತೇಳಿ ಮತ್ತೆ ಇವ್ರಿಗೆ ಕರ್ಕೊಂಬಂದಿನಿ ಹೋಗಿ. दीदी दीदी आपका कुछ भी रहने जी ऐसा चल रहे थे नको। यूपी से बिहार बिहार आपका हस्बैंड का नंबर दे जी बिहार से भी लोग लाके ಮಾತಾಡ್ರಿ ಅವ್ರಿಗೆ है ना ये कंपनी में। ಅವ್ರಿಗೆ ಮಾತಾಡ್ರಿ सब। आपका हस्बैंड घबराओ नको, आराम से बात करो, इधर है बोल के बोलो। रास्ता बराबर नहीं नहीं तो इधर पेट्रोल पंप करने चलो, उधर तो थोड़ा लाइट पे रुकेंगे। ಅಲ್ಲಿ ನಡ್ರಿ ಕರ್ಕೊಂಡು ಕೇಸ ಹೌದು ಎಲ್ಲ ಇದು ನನಗೆ बैठो उसमें बैठो बाइक में वो स्कूटी पे बैठो। ಅವ್ರಿಗೆ ಕೂಡ್ಸ್ಕೊರಿ ಅಲ್ಲಿ ಕೂಡ್ಸೋ ಅಲ್ಲಿ ಬಿಡ್ರಿ ಅಲ್ಲಿ पंपिन बल बिड्री। आप किधर तो जाओगे? ऐसा किधर जाओगे? घबराना नको, आपको हेल्प करने आए हम, कुछ भी नहीं। ಸೈಡಿಗೆ ಹಾಕೋರಿ ಅವ್ರು ಏನೋ ಬಿಹಾರದವ್ರು ಅಂತ್ರಿ ಮನೆ ಜಗ ಆಡಿ ಹೊಂಟ್ರಂತ್ರಿ ಗಂಡಗೆ ಬಿಟ್ಟು ನಡ್ಕೋತಾ ಹೊಂಟಾಳ್ರಿ ಆ ಹೆಣ್ಮಗಳು। रास्ता देख नहीं सकते इधर ये कर्नाटक है। हाँ इधर ऐसा लोग नहीं रहते आपके बिहार के जैसे। बैठो 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 गाड़ी के ऊपर बैठो, उधर चलो। बैठो बैठो ಅವನು ಇಂಥ ರಾತ್ರಿಗೆ ಇಂಥ ಜಾಗದ ನಡ್ಕೋತ ಹೊಂಟ್ರಿ ಏನು ಮಾಡ್ಬೇಕ್ರಿ ನಾವು? ಅದೇ ಅದೇ ಫೋನ್ ಹಚ್ಲತ್ತಾರ ಮನ್ಯಾಗ ಜಗ ಆಡಾಳಂತ. ಸೊ ಹಂಗಾಗಿ ಗಂಡಗೆ ಬಿಟ್ಟು ಹೊಂಟಾಳ ಯಾವ ಬಿಹಾರದಾಕೆ ಅಂತ. ಇಲ್ಲಿ ಎಲ್ಲಿ ಹೋಗ್ತಾಳೆ ಇಲ್ಲಿ? ಹಾಂ ಇದು ನಮ್ಮ ಕರ್ನಾಟಕ ಆದ್ರೆ ಇದು ಸೇಫ್ ಅದ. ಸೊ ಹಾಗಾಗಿ
ಇಲ್ಲಿ ಅಷ್ಟುಗನ ಇದು ಇಲ್ಲ, ಸೇಫ್ ಜಾಗ ಅದ. ಸೊ ನೀವು ಜಾಸ್ತಿ ಏನೂ ರಿಸ್ಕ್ ಇಲ್ಲ ನಮ್ಮ ಕರ್ನಾಟಕದಾಗ. ಅವ್ರು ಬಿಹಾರ್ದಾಗ ಏನಾರ ಈ ಥರ ಇತ್ತು ಅಂತಂದ್ರೆ ಅದು ಬೇರೆನೇ ಇದು ಇರ್ತಿತ್ತು. ಬಟ್ ಈಗ ಒಂದು ಕರ್ನಾಟಕದಾಗ ಹಣೆಬರ ಟೀಕ್ ಅದಕ್ಕಿಂತ ಇಲ್ಲಿ ನಿಂತಾಳ ಇಲ್ಲಿ ಹೊಂಟಾಳ ಅಂತ ಹೇಳ್ಕೇಶನ್. फ़ोन करो जी, आपका हस्बैंड को फ़ोन करो, आपसे कुछ भी है तो घर में ये करना जी. ಮಾತಾಡ್ರಿ ನೋಡ್ರಿ ಅವ್ರಿಗೆ ಸರಿ. ಇಲ್ಲಿ ಕೋಡ್ಲ ಪೊಲೀಸ್ ಸ್ಟೇಷನ್ ಅದಲ್ಲ. आपका कुछ भी है तो स्टेशन में जाना चाहिए मैडम, ऐसा है तो कैसा पुलिस स्टेशन को जाके क्या तो कर लेना. वो तुम्हारे आदमी का नाम क्या है? अजीत. उनको बोल के आया जी आप घर में? नहीं बोले ऐसा नहीं जा सकते. फिर ना परेशान होता ना जी. आपका बिहार भी नहीं है, कर्नाटका है. कर्नाटका है बोल के तुम सेफ है इधर. तुम्हारा बिहार में है तो ऐसा अकेला कोई फिरने भी नहीं देते उधर. A few minutes later. ಸೊ ನಾನು ರೋಡಿಗೆ ಹೊಂಟೀನಿ ಒಬ್ಬನೇ, ಹಿಂಗೆ ನಡ್ಕೊಂಡು ಹೊಂಟ್ರವ್ರು. ಅವ್ರ ಕಾಲ ಚಪ್ಪಲಿ ಇರಲಿಲ್ಲ. ನಾ ಏನು ಅನ್ಕೊಂಡಿನಿ ಫಸ್ಟು ಯಾರೋ ಪಾದಯಾತ್ರೆ ಹೊಂಟಿರ್ಬೇಕು ಅಂತ, ಪಾದಯಾತ್ರೆ ಹೊಂಟ್ರೇನೋ. ಬಟ್ ಅವ್ರ ಗ್ರೂಪ್ ಮಿಸ್ ಆಗಿರ್ಬೋದು ಅಂತೇಳಿ ಮಾತಾಡ್ಬೇಕು ಅಂದ್ಕೊಂಡೆ. ನಮ್ಗೊಂದು ಜರ ಧೈರ್ಯ ಸಾಕಾಗಲಿಲ್ಲ. ಹಂಗಾಗಿ ಇಲ್ಲಿ ಮುಂದೆ ಪೆಟ್ರೋಲ್ ಪಂಪಲ್ಲಿ ಬಂದು ಇವ್ರಿಗೆ ನಮ್ಮ ಅನ್ಪ್ಲಾಯ್ಮೆಂಟ್ ಕರ್ನಾಟಕ ಅವ್ರಿಗೆ ಮಾತಾಡಿದ್ರೆ ಅವರು ಇಲ್ಲೇ ಹೊಂಟೀನಿ ರೀ ಹಿಂದೆ ಅಂತಂದರು. ಅಲ್ಲೊಂದು ಹುಡುಗಿ ಹೊಂಟ ಹೊಡ್ರಿ ಅವ್ರ ಜೊತೆಗೆ ಯಾರೋ ಮತ್ತು ನೋಡ್ರಿ ಅಂತಂದ. ನಾ ಯಾಕೋ ನನಗೆ ಏನು ಅನಿಸಿತಪ್ಪ ಅಂತಂದ್ರೆ ನನಗೆ ಡೌಟ್ ಇತ್ತು ಫಸ್ಟ್ ಏನಂತಂದ್ರೆ ಪಾದಯಾತ್ರೆ ಗಿದಯಾತ್ರೆ ಹೊಂಟ್ರಿ ಅಂತೇಳಿ. ಇನ್ನೊಂದು ಏನಂತಂದ್ರೆ ಒಬ್ಬಾಕಿನ ಹೊಂಟಿದ್ದಳಲ್ಲ ಅದ್ರ ಕತ್ಲಾಗ. ಸೊ ಕೇಳಮ್ಮಂತೇಳಿ ಕೇಸಿಂದ ಅವ್ರಿಗೆ ಅಂದ್ರೆ ಅವ್ರಂದ್ರೆ ಬಂದ ಕೇಸಿಂದ ನಾನು ನೋಡಿದೆ ರೀ ಹಿಂದೆ ಅಲ್ಲಿ ಹೊಂಟ್ರೆ ನಡ್ಕೊಂಡು ಒಂದಿಬ್ಬರು ಗಾಡಿಗಳು ತೊಗೊಂಡು ನಿಂತಾರೆ ಮಾತಾಡತ್ತಾರೆ ಅವ್ರ ಜೊತೆ ಅಂತಂದರು. ಅದಕ್ಕೆ ವಾಪಸ್ ಹೋಗಿ ಕೇಸಿಂದ ಮಾತಾಡೋದು ನೋಡ್ರಿ ಏನದ ಅಂತೇಳಿ. ಯಾಕಂದ್ರೆ ನನ್ನ ಬಲ್ಲಿ ಕ್ಯಾಮ್ರಾ ಇದ್ದ ನನಗೊಂದು ಅಂಜಿಕೆ ಇರಲ್ಲ ಅಂತ ತಿಳ್ಕೊರಿ. ನಾ ಯಾರಿಗೆ ಭೀ ಮಾತಾಡ್ಬೇಕಂತಂದ್ರೆ ನಾ ಅದ್ರಾಗ ಫಸ್ಟ್ ಆಫ್ ಆಲ್ ನಾವು ತಪ್ಪು ಮಾತಾಡೋಲ್ಲ. ಇನ್ನೊಂದು ಏನಂತಂದ್ರೆ ಅವ್ರಿಗೆ ಏನಾಗ್ಯದ ಕೇಳಮ್ಮ ವಿತ್ ಏನಂತಾರೆ ನಂಬಲ್ಲಿ ಪ್ರೂಫ್ನೇ ಇರ್ತದಲ್ಲ ವಿಡಿಯೋದು. ಸೊ ಹಂಗಾಗಿ ಮಾತಾಡಿದ್ರೆ ಆಯ್ತು ಅಂತೇಳಿ ನಾ ಅವ್ರಿಗೆ ಮಾತಾಡಿದಾಗ ಅವ್ರು ಹೋಗಮ್ ನೋಡ್ರಿ ಕೇಳಮ್ಮ ಅಂತಂದ್ಕೆ ಹೋದೆವು. ಇಬ್ಬರು ಹೋಗಿ ಮಾತಾಡಿದ್ಮೇಲೆ ಅವ್ರದ್ದು ಏನೋ ಮನಿ ಪ್ರಾಬ್ಲಮ್ ಅಂತ. ಪಾಪ ಅವರು ಆ್ಯಕ್ಚುಲಿ ಆ ಹುಡುಗಿದು ಲವ್ ಮ್ಯಾರೇಜ್ ಅಂತ. ಊರು ಎಲ್ಲಿ ಬಿಹಾರ್ಲೇ ಬಂದಾರಂತವ್ರು. ಎಲ್ಲಿಗೆ ಹೋತಂದ್ರೆ ಆಕೆ ಗೊತ್ತಿಲ್ಲ ಅಂತ. ಬಿಹಾರ್ದವ್ರು ಇದ್ದೀವಿ ನಾವು. ನನ್ನ ಗಂಡಿಲ್ಲೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನಂತ ಹೇಳಿದಳು. ಸೊ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನಂತಂದ್ರೆ ನೀ ಯಾಕೆ ನಡ್ಕೊಂಡು ಹೊಂಟಿದವ ಅಂತ ಕೇಳತ್ತೀವಿ. ಆಕೆಗೆ ಒಟ್ಟು ಮಾತಾಡೋಕ್ಕಾಗಲ್ಲ, ಅದು ಅಷ್ಟುಗನ ಅಳ್ಳತ್ತಾಳೆ ಒಂದೇ ಸರಿಗೆ. ಅದಕ್ಕೆ ವಿಡಿಯೋ ಬಂದ್ ಮಾಡಿಬಿಟ್ಟೆ. ಇಲ್ಲಿ ಮುಂದೆ ಪೆಟ್ರೋಲ್ ಪಂಪಲ್ಲಿ ಬಂದು ಕೇಸಿಂದ ಮಾತಾಡಿದ್ಮೇಲೆ ಹೇಳಿದ್ರು. ಅವರು ಹಸ್ಬೆಂಡಿಗೆ ಕರೆಸಿ ಅವ್ರಿಗೆ ಕಳಿಸಿದೆವು. ಮತ್ತು ಅಲ್ಲಿಂದ ಅಲ್ಲಿ ಪೆಟ್ರೋಲ್ ಬಂಕ್ ಅಂಕಲ್ ಒಬ್ಬರು ಇದ್ದರು. ಸೊ ಅಂಕಲ್ ಒಬ್ಬರು ಬಂದು ಮಾತಾಡಿಸಿ ಸಮಜಾಯಿಸಿ ಎಲ್ಲ ಆಕಿನ ಗಂಡಗೂ ಕರೆಸಿ ಎಲ್ಲ ಮಾತಾಡಿ ಆಫೀಸ್ ಕಳಿಸ್ಕೊಟ್ಟಿವಿ. ಬಟ್ ಯಾರ್ಯಾರ್ದು ಏನೇನು ಪ್ರಾಬ್ಲಮ್ ಇರ್ತದೆ ಗೊತ್ತಿಲ್ಲ. ನನಗೇನು ಅನಿಸಿತಪ್ಪ ಅಂತಂದ್ರೆ ಹುಡುಗಂದೇ ತಪ್ಪಿರ್ಬೋದು ಅಂತ ನನಗೆ ಅನ್ನಿಸ್ತದ. ಹುಡುಗಿ ಅಷ್ಟುಗನ ಅಳ್ಳತ್ತಾಳ ಅಂತಂದ್ರೆ ಒಂದು ಏನೋ ಇವ್ನ ಮೇಲೆ ಭರೋಸೆ ಇಟ್ಕೊಂಡು ಬಂದಾಳ. ಬಟ್ ಆ ಭರೋಸೆ ಅವ ಇಟ್ಕೊಳಕ ನಾನು. ಹಂಗಾಗಿ ಅಷ್ಟುಗನ ಅಳ್ಳತ್ತಾಳಕ್ಕೆ. ಒಂದು ಫೋನ್ ಮಾಡಿದ್ರೂ ಡೌಟ್ ಪಡೋದು ಅಂಥವೆಲ್ಲ ಮಾಡ್ತಾನಂತವ. ಸೊ ಇರಲಿ, ಎಲ್ಲರ ಮನೆಗೆ ಇದ್ದಿದ್ದೇ ಅದ. ಬಟ್ ನನಗೆ ಅನ್ಸೋದು ಏನಂತಂದ್ರೆ ಆ ಹುಡುಗಿ ಅವನ ಮೇಲೆ ಭರೋಸೆ ಇಟ್ಟು ಕೇಸಿಂದ ಅಲ್ಲಿಂದ ಅವ್ರ ಮನೆ ಎಲ್ಲ ಬಿಟ್ಟು ಬಂದಾಳಾಕಿ. ಅವ್ರ ಮನೆಗೂ ಮಾತಾಡ್ಬಾರ್ದು ಅಂತ ಏನಿಲ್ಲ ಇಂಥವೆಲ್ಲ ಹೇಳ್ತಾನಂತವ. ಹಂಗಾಗಿ ಹಳ್ಳತ್ತಿದ್ದಾಳಾಕಿ ಏನೋ ಅಲ್ಲಿಲ್ಲ. ಸೊ ಎಲ್ಲ ಮಾತಾಡಿ ಕಳಿಸಿದ ವಾಪೀಸು ಬಂದು ಕರ್ಕೊಂಡು ಹೋದ್ ನಾವು. ಸೊ ಈ ಕಾಫಿ ರೈಡ್ ಏನಾರ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ಆದಷ್ಟು ಜನಕ್ಕೆ. ಮತ್ತು ಯಾರು ನಮ್ಮ ವಿಡಿಯೋಗಳು ಹೊಸ್ದಾಗಿ ನೋಡ್ಲತ್ತೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಟೇಕ್ ಕೇರ್.